ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು MI ಬ್ಲೂಟೂತ್ ಇಯರ್ಫೋನ್ಸ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಒಂದು ಇಯರ್ಫೋನ್ನ ನಾನು ಪರ್ಚೇಸ್ ಮಾಡಿಕೊಂಡೆ. ಸೊ ಈ ಒಂದು ಇಯರ್ಫೋನ್ ಹೇಗಿದೆ, ಜೊತೆಗೆ ಇದ್ರ ಬೆಲೆ ಎಷ್ಟು ಅಂತ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಇಲ್ಲಿ ನೋಡ್ಬೋದು ನನ್ನ ಕೈಲಿ MI ಬ್ಲೂಟೂತ್ ಇಯರ್ಫೋನ್ಸ್ ಇದೆ. ಸೊ ಇವಾಗ ಮೊದಲು ಇಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ನ ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ. ನೀವು ಇಲ್ಲಿ ನೋಡ್ಬೋದು 8 hours ಆಫ್ ಪ್ಲೇ ಬ್ಯಾಕ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಅಂತಂದರೆ ಈ ಒಂದು ಇಯರ್ಫೋನ ನೀವೇನಾದರೂ ಚಾರ್ಜ್ನ ಮಾಡಿದ್ರೆ 8 hour ಬರುತ್ತಂತೆ. ಸೊ 8 hour ತನಕ ನಾವು ಸಾಂಗ್ಸ್ಗಳನ್ನ ಕೇಳ್ಬೋದಂತೆ. ಸೊ ನೆಕ್ಸ್ಟು ಕೆಳಗಡೆ ಕೊಟ್ಟಿದ್ದಾರೆ ಡೈನಮಿಕ್ ಬ್ಯಾಸು ಕೂಡ ಇದೆಯಂತೆ. ಅದರ ಜೊತೆಗೆ ವರ್ಕ್ ವಿತ್ ವಾಯ್ಸ್ ಅಸಿಸ್ಟೆಂಟು ಕೂಡ ಇದೆ. ಜೊತೆಗೆ ಲೇಟೆಸ್ಟ್ ಬ್ಲೂಟೂತ್ 5.0 ವರ್ಷನ್ ಕೂಡ ಇದೆ ಇದರಲ್ಲಿ. ಓಕೆನಾ. ಸೊ ಅದನ್ನು ಬಿಟ್ಟರೆ ಇನ್ನೇನು ಕೊಟ್ಟಿದ್ದಾರೆ. ಸೊ ಹಿಂದೆ ನೋಡೋದಾದರೆ ನಿಮಗೆ ಇಲ್ಲಿ ಪ್ರಾಡಕ್ಟ್ ನೇಮ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಮಗೆ ಬೇಕಾಗಿಲ್ಲ. ಸೊ ಏನೇನು ಇದರೊಳಗೆ ಬಾಕ್ಸ್ ಒಳಗೆ ಏನೇನು ಇರುತ್ತೆ ಅಂತ ನೋಡೋಣ. ಇಯರ್ಫೋನ್ಸ್ ಇರುತ್ತೆ, ಒಂದು ಯೂಸರ್ ಮ್ಯಾನ್ಯಲ್ ಮತ್ತು ಚಾರ್ಜಿಂಗ್ ಕೇಬಲ್ ಇರುತ್ತೆ, ಅಷ್ಟೇ. ಓಕೆನಾ. ಸೊ ಇಲ್ಲಿ ಕಲರ್ ನೋಡೋದಾದ್ರೆ ಬ್ಲ್ಯಾಕ್ ಕಲರ್, ಇನ್ಪುಟ್ 5 volt 1 ampere. ಸೊ ನೆಟ್ ವೆಯ್ಟ್ 35 grams ಇದೆ. ವೈರ್ಲೆಸ್ ರೇಂಜ್ 10 meter. ಚಾರ್ಜಿಂಗ್ ಟೈಮ್ 2 hour. ಓಕೆನಾ. 2 hour ಮಾತ್ರ ನೀವು ಈ ಒಂದು ಇಯರ್ಫೋನ ನೀವು ಚಾರ್ಜ್ ಮಾಡಬೇಕು. ಓಕೆ. ಸೊ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದುಬಿಡುತ್ತೆ. ಸೊ ಇಯರ್ಫೋನ್ ಮೇಲ್ಗಡೆ ಒಂದು ಸಣ್ಣ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಸೊ ನೀವು ಅದನ್ನ ಜಸ್ಟ್ ರಿಮೂವ್ ಮಾಡಬೇಕು. ತುಂಬ ಗಟ್ಟಿಗೆ ಅಂಟ್ಕೊಂಡಿರುತ್ತೆ. ಸೊ ನೀವು ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಕೇಳಿದ್ರೆ ಓಪನ್ ಆಗಿಬಿಡುತ್ತೆ, ಏನಿಲ್ಲ. ಸೊ ಇವಾಗ ನೀವು ನೋಡ್ಬೋದು, ನಾನು ಎಡಿತಾ ಇದ್ದೀನಿ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಮಾತ್ರ. ಸೊ ಫೈನಲ್ಲಾಗಿ ಇವಾಗ ಕಿತ್ತೆಸ್ತಿದ್ದೀನಿ ಸೈಡ್ಗೆ. ಓಕೆ. ಸೊ ನೀವು ಇವಾಗ ನೋಡ್ಬೋದು ಇಯರ್ಫೋನ್ಸ್ನ. ಸೊ ಓಪನ್ ಮಾಡೋಣ. ಫಸ್ಟ್ ಇಯರ್ಫೋನ್ ಓಪನ್ ಮಾಡಿಬಿಡೋಣ, ಆಮೇಲೆ ನಾವು ಒಳಗಡೆ ಇನ್ನೇನು ಬಾಕ್ಸ್ ಒಳಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆನಾ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಈ ಒಂದು ಸಣ್ಣ ಬಾಕ್ಸ್ ಒಳಗೆ ಯಾವ ರೀತಿ ಆ ಒಂದು ಇಯರ್ಫೋನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ನೀವೇ ನೋಡಿ ಒಂದು ಸಲ. ಇದೆಲ್ಲ ಒಂದು ಟೆಕ್ನಿಕ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಬಾಕ್ಸ್ಗಳನ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ, ಒಂದು ಪ್ರಾಡಕ್ಟ್ಸ್ಗಳನ್ನ. ಸೊ ಇವಾಗ ಬಾಕ್ಸ್ ಒಳಗೆ ಇನ್ನೇನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಬ್ಯಾಕ್ ಸೈಡ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಒಂದು ಬಾಕ್ಸ್ ಟೈಪ್ ಇರುತ್ತೆ, ಅದನ್ನು ನೀವು ದಬಾಕಿದ್ರೆ ಈ ಥರ ಒಂದು ವೈರ್ಗಳಿರುತ್ತೆ. ಸೊ ಇಲ್ಲಿ ನೀವು ಇವಾಗ ನೋಡ್ಬೋದು, ಆ ಒಂದು ಇಯರ್ಫೋನ್ಸ್ನ ಚಾರ್ಜ್ ಮಾಡೋದಕ್ಕೆ ಒಂದು ಡೇಟಾ ಕೇಬಲ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಮೊಬೈಲ್ ಚಾರ್ಜ್ ಏನು ಮಾಡ್ತೀರಾ ಅದಕ್ಕೆ ನೀವು ಪ್ಲಗ್ ಮಾಡಿಬಿಟ್ಟು ನೀವು ಈ ಒಂದು ಇಯರ್ಫೋನ್ಸ್ನ ನೀವು ಚಾರ್ಜ್ ಮಾಡ್ಕೋಬೋದು. ಸೊ ಇದರ ಜೊತೆಗೆ ಇಯರ್ಬಡ್ಸ್ನೂ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ನೀವು ದೊಡ್ಡ ಚಿಕ್ಕ ಸೈಜಲ್ಲಿ ಬೇಕು ಅಂತಂದರೆ ಇಯರ್ಬಡ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಅದರ ಜೊತೆಗೆ ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ವಾಲ್ಯೂಮ್ ಬಟನ್ ಯಾವುದು, ಚಾರ್ಜಲ್ಲಿ ಹಾಕಬೇಕು, ಸೊ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಅಲ್ಲಿ ಟೈಮ್ ಇದ್ದರೆ ಓದ್ಕೋಬೋದು. ಸೊ ಇವಾಗ ನಾವು ಇಯರ್ಫೋನ್ನ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಲೇ ಇದೆ ಅಂತಲೇ ಹೇಳ್ಬೋದು. ಈ ಮೇಲ್ಗಡೆ ಒಂದು ರಬ್ಬರ್ ಥರ ಇದೆ. ಓಕೆನಾ. ರಬ್ಬರಲ್ಲೇ ಮಾಡಿರೋದು, ಅದು ರಬ್ಬರ್ ಥರ ಇದೆ. ಸೊ ತುಂಬ ಬೆಂಡ್ ಆಗುತ್ತೆ, ನೀವು ಯಾವ ಥರ ಬೇಕಾದ್ರೂ ಬೆಂಡ್ ಮಾಡ್ಬೋದು. ಒಂದು ಸೈಡು ಏನೂ ಇಲ್ಲ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಆ ಸೈಡ್ ಏನೂ ಕೊಟ್ಟಿಲ್ಲ. ಈ ಕಡೆ ಎಡಗಡೆ ಸೈಡು ಒಂದು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ವಾಲ್ಯೂಮ್ ಸೌಂಡ್ನ ಕೊಡೋದಕ್ಕೆ, ಜೊತೆಗೆ ಪವರ್ ಆನ್ ಮಾಡೋದಕ್ಕೆ. ನೀವು ನೋಡ್ಬೋದು ಪವರ್ ಆನ್ ಮಾಡೋದಿದು. ಸೊ ಇದನ್ನು ನಮ್ಗೆ ಹಿಡ್ಕೊಂಡ್ರೆ ಪವರ್ ಆನ್ ಆಗುತ್ತೆ. ಸೊ ಅದ್ರ ಕೆಳಗಡೆ ಹಿಂದೆಗಡೆ, ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಅದನ್ನ ಓಪನ್ ಮಾಡಿದ್ರೆ ಅಲ್ಲಿ ನೀವು ಚಾರ್ಜ್ನ ಹಾಕೋಬೋದು. ಓಕೆ, ಡೇಟಾ ಕೇಬಲ್ನ ಉಪಯೋಗಿಸ್ಕೊಂಡು. ಸೊ ಇವಾಗ ಪವರ್ ಆನ್ ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕಷ್ಟೆ. 1 second ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಅಲ್ಲೊಂದು ಲೈಟ್ ಬರುತ್ತೆ. ಲೈಟ್ ಬಂದರೆ ನೀವು ಪೇರ್ ಮಾಡ್ಕೋಬೋದು. ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿಬಿಟ್ಟು ಪೇರ್ ಮಾಡಿಕೊಂಡ್ರೆ ಮುಗೀತು, ಇಯರ್ಫೋನಲ್ಲಿ ಬಂದುಬಿಡುತ್ತೆ ನೀವು ಹಾಕಿರೋದಂಥ ಒಂದು ಸಾಂಗ್ಸ್ಗಳು. ಸೊ ಇವಾಗ ನೀವೇ ನೋಡ್ಬೋದು, ಆನ್ ಆಗಿದೆ, ಲೈಟ್ ಬ್ಲಿಂಕ್ ಆಗ್ತಾಯಿದೆ ಆಲ್ರೆಡಿ. ಸೊ ಒಳ್ಳೆ ಕ್ವಾಲಿಟಿ ಇದೆ. ಓಕೆ, ನಾವು ಕೊಟ್ಟಿರುವಂಥ ದುಡ್ಡಿಗೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ಇದರ ಜೊತೆಗೆ ಇಯರ್ಫೋನ್ಸ್ ಕೆಳಗಡೆ ಅಂಟ್ಕೊಂಡಿರುತ್ತೆ. ಸೊ ಅಲ್ಲಿ ಹಿಂದೆಗಡೆ ಮ್ಯಾಗ್ನೆಟ್ನ ಹಾಕಿದ್ದಾರೆ, ಅದಕ್ಕೋಸ್ಕರ ಕಚ್ಕೊಳ್ಳುತ್ತೆ ಎರಡನ್ನು. ಸೊ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಒಂದೊಂದು ಸಲ ಕಿತ್ತೋಗ್ಬಿಡುತ್ತೆ, ಅದಕ್ಕೋಸ್ಕರ ಒಂದು ಮ್ಯಾಗ್ನೆಟ್ಗಳನ್ನ ಹಾಕಿದ್ದಾರೆ. ಸೊ ಅದರಿಂದ ನೀವು ಎರಡನ್ನೂ ಯೂಸ್ ಮಾಡ್ತಾಯಿಲ್ಲ ಅಂತಂದರೆ ಅವೆರಡು ಕಚ್ಕೊಬಿಟ್ಟಿರುತ್ತೆ ಹಂಗೆ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನನಗೆ ಇಷ್ಟ ಆಯಿತು ಒಟ್ಟಿನಲ್ಲಿ. ಓಕೆ, ಇವಾಗ ಬೆಲೆಗೆ ಬರೋಣ. ಬೆಲೆ ನೀವು ನೋಡೋದಾದ್ರೆ ಬಾಕ್ಸ್ ಮೇಲೆ 1999 ಅಂತ ಕೊಟ್ಟಿದ್ದಾರೆ. ಬಟ್ ಇದರ ಆ್ಯಕ್ಚುಯಲ್ ರಿಯಲ್ ಬೆಲೆ ಬಂದು 1599 ರೂಪಾಯಿ. ನೀವೇನಾದ್ರು ಬುಕ್ ಮಾಡ್ತೀರಾ ಅಂತಂದರೆ ಜಸ್ಟ್ ನಿಮಗೆ 1599 ರೂಪಾಯಿಗೆ ಸಿಗುತ್ತೆ. ಓಕೆನಾ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಇಯರ್ಫೋನ್ಸ್ನ MI ಇಯರ್ಫೋನ್ಸ್ನ ನೀವು ಪರ್ಚೇಸ್ ಮಾಡ್ಕೋಬೋದು ಕಣ್ರಪ್ಪ. ಓಕೆ. ಸೊ ಇವಾಗ ನಾನು ಈ ಒಂದು ಇಯರ್ಫೋನ್ಸಲ್ಲಿ ನಾನು ಸಾಂಗ್ನ ಕೇಳ್ತಾ ಇದ್ದೀನಿ. ಯಾವ ರೀತಿ ಇತ್ತು ಎಕ್ಸ್ಪೀರಿಯೆನ್ಸ್ ಅಂತ ಇವಾಗ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ.
ಓಕೆ ಗೈಸ್, ಇವಾಗ ನಾನು ಜಸ್ಟ್ ಈ ಒಂದು ಬ್ಲೂಟೂತ್ ಇಯರ್ಫೋನಲ್ಲಿ ಒಂದು ಸಾಂಗ್ನು ಕೂಡ ಕೇಳಿದೆ. ಸಾಂಗ್ನ ಕೇಳಿದ್ಮೇಲೆ ನನಗೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಟ್ ಒಂದು ಕಡೆ ಏನಂತಂದರೆ ಇನ್ನೂ ಸ್ವಲ್ಪ ಕ್ವಾಲಿಟಿ ಕೊಡ್ಬೋದಿತ್ತು ಅಂತ ನನಗನ್ನಿಸ್ತು. ಬಟ್ ಒಂದು ಕಡೆ ನಾವು ನೋಡೋದಾದರೆ ನಾವು ಕೊಡ್ತಾ ಇರುವಂಥ ದುಡ್ಡಿಗೆ ಯಾವುದೇ ರೀತಿ ಮೋಸ ಇಲ್ಲ. ಒಂದು 5 ಸ್ಟಾರ್ಗೆ ಒಂದು 3.5 ಸ್ಟಾರ್ನ ಕೊಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಐ ಥಿಂಕ್ ನೀವು ಕೂಡ ಪರ್ಚೇಸ್ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ MI ಈ ಒಂದು ಇಯರ್ಫೋನ್ನ. ಸೊ ಪರ್ಚೇಸ್ ಮಾಡ್ಕೊಂಡಿರೋರು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಒಂದು MI ಇಯರ್ಫೋನ್ನ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂತಾನೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಪರ್ಚೇಸ್ ಮಾಡ್ಕೋಬೋದು. ಸೊ ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.